ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ನಮಸ್ಕಾರ ಗೆಳೆಯರೆ. ಭಗವದ್ಗೀತೆಯ ಮುಂದುವರಿದ ಭಾಗ. ಅರ್ಜುನ, ಯಾರು ಪ್ರಾಣಿಗಳನ್ನು ಸುಖ ದುಃಖಗಳನ್ನು ತನ್ನಂತೆ ಸಮನಾಗಿ ನೋಡಿಕೊಳ್ಳೋನೋ ಆ ಯೋಗಿ ಶ್ರೇಷ್ಠನೆಂದು ನನ್ನ ಅಭಿಪ್ರಾಯ. ಶ್ಲೋಕ 32. ಯಾರಲ್ಲಿ ಕರುಣಾರಸ ಹೃದಯದಲ್ಲಿ ತುಂಬಿರುತ್ತದೆಯೋ ಅಂಥವರು ಬೇರೆಯವರ ಕಷ್ಟವನ್ನು ಕಂಡು ಮನಸ್ಸು ಮರುಗುತ್ತಾರೆ. ತನ್ನನ್ನು ಆ ಸ್ಥಾನದಲ್ಲಿ ಕಲ್ಪಿಸಿಕೊಂಡು ಸಹಾಯವನ್ನು ಮಾಡಲು ಮುಂದಾಗುತ್ತಾರೆ. ಮನಸ್ಸು ವಿಶಾಲವಾಗಿದೆ. ಬೇರೆಯವರಿಗೆ ಕೊಡುವಾಗ ಒಳ್ಳೆಯದನ್ನೇ ಆರಿಸಿಕೊಡುತ್ತಾರೆ. ತನಗೆ ಮೆಚ್ಚುಗೆ ಆಗದಿರುವುದು ಕೊಡಲು ಹೋಗುವುದಿಲ್ಲ. ಕೆಲವರು ಬೇರೆಯವರಿಗೆ ಕೊಡುವಾಗ ತಮಗೆ ಬೇಡವಾದುದನ್ನು ಆರಿಸಿಕೊಡುತ್ತಾರೆ. ನೋಡುವವರಿಗೆ ತಾನು ಕೊಟ್ಟ ಹಾಗೆ ಇರಬೇಕು, ಆದರೆ ನಷ್ಟವಾಗಬಾರದು, ಈ ರೀತಿ ಯೋಚಿಸಿಕೊಡುತ್ತಾರೆ. ಇಂಥವರಿಗೆ ಬೇರೆಯವರಿಂದ ಅದೇ ರೀತಿ ಸಿಗುವಂತಾಗುತ್ತದೆ. ಯಾರಲ್ಲಿ ಎಲ್ಲರಲ್ಲೂ ತನ್ನನ್ನು ಕಾಣಲು ಇಷ್ಟಪಡುತ್ತಾನೋ ಎಲ್ಲರಲ್ಲೂ ಅವನು ಅವನನ್ನೇ ಕಾಣುತ್ತಾನೆ. ಅವನಲ್ಲಿ ಸಣ್ಣತನ, ಸಣ್ಣ ವ್ಯಕ್ತಿತ್ವ, ಸ್ವಾರ್ಥ ಮನೋಭಾವ ಹೊರಟು ಹೋಗಿರುತ್ತದೆ. ಅವನ ಹೃದಯ ವಿಶಾಲವಾಗಿ ಎಲ್ಲರನ್ನೂ ಪ್ರೀತಿಯನ್ನು ಬೆಳೆಸಿಕೊಂಡಿರುತ್ತಾನೆ. ಯಾರಲ್ಲಿ ಈ ಭಾವನೆ ಬಂದಿರುತ್ತದೆಯೋ ಅವನು ಶ್ರೇಷ್ಠ ವ್ಯಕ್ತಿ ಎಂದು ಕೃಷ್ಣ ತಿಳಿಸುತ್ತಾನೆ. ಕೆಲವರು ತಮ್ಮ ಆಧ್ಯಾತ್ಮಿಕ ಅನುಭವವನ್ನು ಹಂಚಿಕೊಂಡು ತಾನು ಭಗವಂತನಿಗೆ ಆಪ್ತ ಎಂದು ಹೇಳಬಹುದು. ಪವಾಡಗಳನ್ನು ತೋರಿಸಿ ಭಗವಂತನ ಶಕ್ತಿ ತನ್ನಲ್ಲಿದೆ ಎಂದು ಪ್ರದರ್ಶಿಸಬಹುದು. ಆದರೆ ವಿಶಾಲ ಹೃದಯದ ವ್ಯಕ್ತಿಯ ಮುಂದೆ ಯಾರೂ ಸಾಟಿಯಲ್ಲ ಎಂದು ಶ್ರೀಕೃಷ್ಣ ತಿಳಿಸುತ್ತಾನೆ. ಅವನಲ್ಲಿರುವ ದಯೆ ಭಗವಂತನನ್ನು ಸೆಳೆಯಲು ಕಾರಣ. ದೀಪದ ಹತ್ತಿರಕ್ಕೆ ಹೋದ ಹಾಗೆ ಬೆಳಕು ಹೆಚ್ಚು, ಹಾಗೆ ಪರಮಾತ್ಮನ ಹತ್ತಿರ ಹೋದಂತೆ ಹೃದಯ ಹೆಚ್ಚು ಹೆಚ್ಚು ವಿಶಾಲವಾಗಿ ತೆರೆಯುತ್ತಾ ಹೋಗುತ್ತದೆ. ಮಧುಸೂದನ, ಸಮತ್ವದ ದೃಷ್ಟಿಯ ಮೂಲಕ ನೀನು ಯಾವ ಯೋಗವನ್ನು ಹೇಳಿದೆಯೋ ಮನಸ್ಸು ಚಂಚಲವಾಗಿರುವುದರಿಂದ ಇದರ ಸ್ಥಿರವಾದ ಸ್ಥಿತಿಯನ್ನು ನಾನೇ ನೋಡುತ್ತಿಲ್ಲ. ಮನಸ್ಸು ಸರಿಯಾಗಿ ಗಮನ ಕೊಡದಿದ್ದರೆ ಪಕ್ಕದಲ್ಲಿ ಕುಳಿತು ಮಾತನಾಡಿದರೂ ನಮಗೆ ಕೇಳಿಸಿರುವುದಿಲ್ಲ, ಕೇಳಿಸಿದರೂ ಅರ್ಥವಾಗುವುದಿಲ್ಲ. ಇದನ್ನೇ ಅರ್ಜುನ ಶ್ರೀಕೃಷ್ಣನಿಗೆ ಹೇಳುತ್ತಾನೆ. ನನ್ನ ಮನಸ್ಸು ಚಂಚಲವಾಗಿದ್ದರಿಂದ ಅರ್ಥವಾಗಿಲ್ಲ ಎಂದು. ಜಗತ್ತಿಗೆ ಒಡೆಯನಾದ ಶ್ರೀಕೃಷ್ಣ ಗುರುವಾಗಿ ಅರ್ಜುನ ಪಡೆದಿರುವುದು ಅವನ ಸೌಭಾಗ್ಯ. ಅದಕ್ಕೆ ಶಿಷ್ಯನಾದವನು ಯೋಗ್ಯತೆಯನ್ನು ಪಡೆದಿರಬೇಕು, ಇಲ್ಲದಿದ್ದರೆ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಇದನ್ನು ಅರ್ಜುನ ಒಪ್ಪಿಕೊಂಡು ಇರುವುದನ್ನೇ ಹೇಳುತ್ತಾನೆ. ಮನಸ್ಸನ್ನು ಶುದ್ಧ ಮಾಡದೆ ಅದನ್ನು ಕೇಂದ್ರೀಕರಿಸಲು ಸಾಧ್ಯವಿಲ್ಲ. ಮಹಾಗುರುವಿನಲ್ಲಿ ನಮ್ಮ ಅಜ್ಞಾನವನ್ನು ತಿಳಿಸುವುದು ಒಳ್ಳೆಯದು. ಹಾಗೆ ಮಾಡದೇ ಇದ್ದರೆ ಅವನು ಹೇಳಿದ್ದುದನ್ನು ಕಡೆಗೂ ಅರ್ಥವಾಗದೆ ತಪ್ಪಾಗಿ ಅರ್ಥ ಮಾಡಿಕೊಳ್ಳುವಂತೆ ಆಗುತ್ತದೆ. ಅದಕ್ಕೆ ಕೃಷ್ಣ ಅರ್ಥವಾಗದೆ ಹೋದಾಗ ಗುರುವಿನಲ್ಲಿ ಪರಿಪ್ರಶ್ನೆ ಹಾಕಿ ತಿಳಿದುಕೊಳ್ಳಬೇಕು ಎಂದು ಹೇಳುತ್ತಾನೆ. ಅರ್ಜುನ ತನ್ನ ಚಂಚಲ ಸ್ವಭಾವವನ್ನು ಹೀಗೆ ತಿಳಿಸುತ್ತಾನೆ. ಕೃಷ್ಣ, ಮನಸ್ಸು ಚಂಚಲವಾಗಿದೆ, ಮನಸ್ಸು ದಂಗೆ ಎದ್ದಿದೆ, ಸ್ವಾಧೀನಕ್ಕೆ ಬರುತ್ತಿಲ್ಲ, ಗಾಳಿಯನ್ನು ನಿಗ್ರಹಿಸುವಷ್ಟು ಕಷ್ಟ ಅದು ಎಂದು ನಾನು ಭಾವಿಸುತ್ತೇನೆ. ಶ್ಲೋಕ 34. ಮನಸ್ಸು ಮಂಗದಂತೆ ಒಂದು ಕಡೆ ಸ್ಥಿರವಾಗಿರದೆ ಜಿಗಿಯುವುದು. ಇದರಿಂದ ಯಾವ ನಿರ್ಧಾರವನ್ನೂ ಮಾಡಲಾಗುವುದಿಲ್ಲ. ನಮಗೆ ಮನಸ್ಸು ದಾಸವಾಗಬೇಕು, ಆದರೆ ಅದಕ್ಕೆ ನಾವು ದಾಸರಾಗುತ್ತೇವೆ. ಅದರ ಹಿಡಿತಕ್ಕೆ ಸಿಕ್ಕ ನಾವು ಕಲಿತ ಕೆಟ್ಟ ಗುಣವನ್ನು ಬಿಡಲು ಇಚ್ಛಿಸಿದರೂ ಬಿಡಲು ಸಾಧ್ಯವಾಗದಂತೆ ಕಪಿಮುಷ್ಟಿಯಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತೇವೆ. ಮನಸ್ಸಿನಲ್ಲಿ ಆಳವಾಗಿ ಬೇರು ಬಿಟ್ಟಿದೆ. ಕೊಂಬೆಗಳನ್ನು ಕತ್ತರಿಸಿ ಹಾಕಿದರೂ ಮತ್ತೆ ಚಿಗುರಿ ಮೇಲೆ ಬರುವುದು. ಮನಸ್ಸಿನ ಆಸೆಗಳು ಅದೇ ರೀತಿ. ಸುಲಭವಾಗಿ ಅದನ್ನು ನಾಶ ಮಾಡಲು ಸಾಧ್ಯವಿಲ್ಲ. ಅರ್ಜುನನ ಸಮಸ್ಯೆಗೆ ಶ್ರೀಕೃಷ್ಣ ಹೀಗೆ ಹೇಳುತ್ತಾನೆ. ಮನಸ್ಸನ್ನು ನಿಗ್ರಹಿಸುವುದು ಕಷ್ಟ, ಅದು ಚಂಚಲ ಎಂಬುದರಲ್ಲಿ ಸಂಶಯವಿಲ್ಲ. ಅಭ್ಯಾಸದಿಂದಲೂ ವೈರಾಗ್ಯದಿಂದ ಇದನ್ನು ನಿಗ್ರಹಿಸಬಹುದು. ಶ್ಲೋಕ 35. ಅರ್ಜುನನ ಮಾತನ್ನು ಒಪ್ಪಿಕೊಂಡ ಶ್ರೀಕೃಷ್ಣ ಅದಕ್ಕೆ ಕಾರಣವನ್ನು ತಿಳಿಸುತ್ತಾನೆ. ಮನಸ್ಸಿನಲ್ಲಿ ನಾವು ಆಸೆಗಳನ್ನು ಬಿತ್ತಿರುತ್ತೇವೆ. ಈ ಚಪಲವನ್ನು ಕುಗ್ಗಿಸಬೇಕು. ಇಂದ್ರಿಯ ತೋರಿಸಿದ ಕಸವನ್ನು ಮನಸ್ಸಿನಲ್ಲಿ ಸೇರಿಸಿಕೊಂಡು ಬೆಳೆಸುತ್ತೇವೆ. ಬುದ್ಧಿ ಬಿಡಲು ತಿಳಿಸಿದರೂ ಮನಸ್ಸಿಗೆ ಬಿಡಲು ಮನಸ್ಸಿಲ್ಲ. ಬುದ್ಧಿಗಿಂತ ನಾವು ಮನಸ್ಸಿಗೆ ದಾಸರಾಗಿರುತ್ತೇವೆ. ಇಂದ್ರಿಯಾತೀತ ರಸವೆಂಬ ಔಷಧವನ್ನು ಕುಡಿಸಬೇಕು.
ಇದರಿಂದ ಜಿಗುಪ್ಸೆ ಬಂದು ಮನಸ್ಸು ನಿರಾಕರಿಸುತ್ತದೆ. ಇದರಿಂದ ಮನಸ್ಸಿಗೆ ತಿಳಿಯುತ್ತದೆ, ಆಸೆ ದುಃಖಕ್ಕೆ ಕಾರಣ. ನಿಜವಾದ ಶಕ್ತಿಶಾಲಿ ಆಗಿರುವುದನ್ನು ಪಡೆಯೋಣ ಎಂದು ಅನಿಸುತ್ತದೆ. ಮನಸ್ಸನ್ನು ಒಳ್ಳೆಯ ಭಾವನೆಯಿಂದ ತುಂಬಿಕೊಳ್ಳುವ ಆಸೆ ಬರುತ್ತದೆ. ಅದುವರೆಗೆ ಲೌಕಿಕ ವಿಷಯವನ್ನು ತುಂಬಿಕೊಂಡಿರುವುದನ್ನು ಹೊರಕ್ಕೆ ಸುರಿದು ಶುದ್ಧ ಮಾಡಿ ಒಳ್ಳೆಯ ಭಾವನೆಯನ್ನು ತುಂಬಿಸುವ ಮನಸ್ಸು ಬರುತ್ತದೆ. ದೇವರಿಗೆ ಸಂಬಂಧಪಟ್ಟ ವಿಷಯವನ್ನು ತಿಳಿಯುವ ಆಸೆ ಬರುತ್ತದೆ. ಆಸಕ್ತಿ ಬೆಳೆದಾಗ ಹೀನ ಸಂಸ್ಕಾರ ನಾಶವಾಗಿ ಉತ್ತಮ ಸಂಸ್ಕಾರ ಮನಸ್ಸಿನಲ್ಲಿ ಬಿತ್ತಬೇಕು. ಮುಂದೆ ಅದು ಚಿಗುರಿ ಬೇರು ಆಳಕ್ಕೆ ಇಳಿಯುತ್ತದೆ. ನಂತರ ಯಾವ ಭಯವೂ ಇಲ್ಲ. ಸಸಿ ದೊಡ್ಡದಾಗಿ ಬೆಳೆದು ದೊಡ್ಡ ಮರವಾಗಿ ಬೇರೆಯವರಿಗೂ ನೆರಳನ್ನು ಕೊಡುವಂತಾಗುತ್ತದೆ. ಆಧ್ಯಾತ್ಮದ ದಾರಿಯಲ್ಲಿ ಸಾಗಿದ ಯೋಗಿ ತನ್ನ ಮತ್ತು ಭಗವಂತನ ಸಂಪರ್ಕದಿಂದ ತಾನು ಹೇಗೆ ನೆಮ್ಮದಿಯಾಗಿ ಇರುವೆ ಎಂದು ಬೇರೆಯವರಿಗೆ ತಿಳಿಸುತ್ತಾನೆ. ಹಾಗೆ ಬೇರೆಯವರನ್ನು ತನ್ನ ನೆರಳಿಗೆ ಕರೆತಂದು ತಾನು ಪಡೆದಿರುವ ಸಂತೋಷವನ್ನು ಉಣಬಡಿಸುತ್ತಾನೆ. ಸಾಧನೆ ಎಲ್ಲರಿಗೂ ಸುಲಭವಾಗಿ ದಕ್ಕುವುದಿಲ್ಲ. ಯಾವುದೇ ಸಾಧನೆ ಮಾಡಬೇಕಾದರೂ ಸತತ ಪ್ರಯತ್ನ, ಶ್ರದ್ಧೆ, ಸಹನೆ ಮುಖ್ಯವಾಗಿ ಬೇಕಾಗುತ್ತದೆ. ಭಗವಂತನ ಅನುಗ್ರಹ ಆಗಬೇಕು. ದೇವರೇ ಒಬ್ಬ ಶ್ರೇಷ್ಠ ಗುರುವನ್ನು ಪರಿಚಯಿಸಿ ಮಾರ್ಗದರ್ಶನ ಮಾಡಿಸುತ್ತಾನೆ. ಅರ್ಜುನನಿಗೆ ಶ್ರೀಕೃಷ್ಣ ಮನೋನಿಗ್ರಹವನ್ನು ನೀಡುವುದು ಕಷ್ಟವೇನಿಲ್ಲ. ಅವನು ಮಹಾಜ್ಞಾನಿಯೇ. ಆದರೆ ಭಗವದ್ಗೀತೆಯ ಮೂಲಕ ಜಗತ್ತಿಗೆ ಅದರ ಸಾರವನ್ನು ತಿಳಿಸುವ ಸಲುವಾಗಿ ಅರ್ಜುನನನ್ನು ಆಯ್ಕೆ ಮಾಡಿಕೊಂಡು ನಡೆಯುವ ಸಂಭಾಷಣೆ ಲೌಕಿಕ ಜೀವನವನ್ನು ಅಪ್ಪಿಕೊಂಡು ಬಿಡಿಸಿಕೊಳ್ಳಲು ಸಾಧ್ಯವಾಗದೆ ನರಳುವವರಿಗೆ ಉತ್ತಮ ಟಾನಿಕ್. ಮನಸ್ಸನ್ನು ನಿಗ್ರಹಿಸಿದವನಿಗೆ ಯೋಗ ಅಸಾಧ್ಯ ಎನ್ನುವುದು ನನ್ನ ಮತ. ಆದರೆ ಯತ್ನಶೀಲನಾದ ಜಿತೇಂದ್ರಿಯನಿಗೆ ಇದನ್ನು ಹೊಂದಲು ಸಾಧ್ಯ. ಶ್ಲೋಕ 36. ಲೌಕಿಕದಲ್ಲಿ ಇದ್ದವರಿಗೆ ಭಗವಂತನ ಮೇಲೆ ವಿಶ್ವಾಸ ಇಲ್ಲದಿರುವುದಿಲ್ಲ. ನಂಬಿಕೆ ಇರುತ್ತದೆ, ಆದರೆ ಅದರಲ್ಲಿ ಮುಳುಗಲು ಅವರಿಂದ ಸಾಧ್ಯವಾಗುವುದಿಲ್ಲ. ವಿಷಯ ವಸ್ತುಗಳು ಅವನನ್ನು ತನ್ನ ಕಡೆಗೆ ಸೆಳೆಯುತ್ತದೆ. ಆದ್ದರಿಂದ ಯೋಗ ಮತ್ತು ಭೋಗ ಎರಡೂ ವಿಭಿನ್ನ. ಭೋಗಕ್ಕಿಂತ ಯೋಗ ಶ್ರೇಷ್ಠ ಎಂದು ಮನಗಂಡು ಅದರಲ್ಲಿ ಶ್ರದ್ಧಾಭಕ್ತಿಯಿಂದ ಸಾಧನೆ ಮಾಡಿದವನಿಗೆ ಮಾತ್ರ ಸಿಗುವುದು. ಭಗವಂತ ಕೃಪಾಹಸ್ತ ಚಾಚಿ ಬರಮಾಡಿಕೊಂಡು ಮಾರ್ಗವನ್ನು ತೋರಿಸುತ್ತಾನೆ. ಜಗತ್ತಿನಲ್ಲಿ ಹುಟ್ಟುವಾಗಲೇ ಭಗವಂತನ ಕಡೆ ಮನಸ್ಸನ್ನು ಇಡುವವರು ಬಹಳ ಕಡಿಮೆ. ಪ್ರಯತ್ನದಿಂದ ಪಡೆಯುವವರೇ ಜಾಸ್ತಿ. ಪ್ರಯತ್ನಕ್ಕೆ ಕೈ ಹಾಕಿ ಅದಕ್ಕೆ ಬೇಕಾದ ಎಲ್ಲ ಪರಿಕರಗಳನ್ನು ಭಗವಂತನೇ ಅಣಿ ಮಾಡಿಕೊಡುತ್ತಾನೆ. ಯಾವ ರೀತಿ ಅಡ್ಡಿಗಳು ಬರದಂತೆ ಕಾಯುತ್ತಾನೆ. ಕ್ರಮೇಣ ಅವನು ಜ್ಞಾನಿಯಾಗಿ ರೂಪುಗೊಳ್ಳುತ್ತಾನೆ. ಶ್ರೀಕೃಷ್ಣ ಶ್ರದ್ಧಾಯುಕ್ತನಾದರೂ ಪ್ರಯತ್ನ ಮಾಡದೆ ಮನಸ್ಸು ಯೋಗದಿಂದ ಚ್ಯುತನಾದರೆ ಯೋಗ ಸಂಸಿದ್ಧಿಯನ್ನು ಪಡೆಯದ ಅವನ ಪಾಡೇನು. ಶ್ಲೋಕ 37. ನಮ್ಮಲ್ಲಿ ಆರಂಭ ಶೂರತ್ವ ಎಂದು ಉದಾಹರಣೆಗೆ ಹೇಳುವ ಮಾತೊಂದಿದೆ. ಯಾವುದಾದರೊಂದು ಮನಸ್ಸಿಗೆ ಇಷ್ಟವಾದುದನ್ನು ಕಲಿಯಲು ಹೊರಟಾಗ ಬಹಳ ಆಸಕ್ತಿಯಿಂದ ಕಲಿಯಲು ಮುಂದಾಗುತ್ತಾರೆ. ನಂತರ ದಿನಕ್ರಮೇಣ ಆಸಕ್ತಿ ಕುಗ್ಗಿ ಅಥವಾ ಬೇರೆ ಯಾವುದೋ ಕಾರಣದಿಂದ ಕಲಿಕೆ ಅಷ್ಟಕ್ಕೆ ನಿಂತು ಹೋಗುತ್ತದೆ. ಅವನಿಗೆ ದೇವರಲ್ಲಿ ನಂಬಿಕೆ ಇರಬಹುದು, ಮನಸ್ಸು ಒಪ್ಪಿಕೊಳ್ಳುತ್ತಾ ಇಲ್ಲ. ಮಾಡುವ ಪ್ರಯತ್ನ ಮಾಡಿ ಅರ್ಧಕ್ಕೆ ನಿಂತಾಗ ವ್ಯರ್ಥವಾಯಿತು. ಇದಕ್ಕೆ ಕಾರಣವೇನು ಎಂದು ಶ್ರೀಕೃಷ್ಣನಲ್ಲಿ ಅರ್ಜುನ ಕೇಳುತ್ತಾನೆ. ಶ್ರೀಕೃಷ್ಣ ಉಭಯಭೃಷ್ಟನಾಗಿ ಬ್ರಹ್ಮನ ದಾರಿಯಲ್ಲಿ ದಿಕ್ಕು ತೋರದೆ ಚೂರಾದ ಮೋಡದಂತೆ ಆಶ್ರಯವಿಲ್ಲದೆ ಕೆಟ್ಟು ಹೋಗುವುದಿಲ್ಲವೇ. ಶ್ಲೋಕ 38. ಬ್ರಹ್ಮನನ್ನು ಕಾಣಲು ಶ್ರದ್ಧೆಯಿಂದ ಹೋಗುತ್ತಿದ್ದವನಿಗೆ ಇದ್ದಕ್ಕಿದ್ದ ಹಾಗೆ ಮನಸ್ಸು ವಿಚಲಿತನಾಗಿ ಅರ್ಧಕ್ಕೆ ನಿಲ್ಲುವಂತಾದವನಿಗೆ ಮುಂದೆ ಏನಾಗುವುದು. ಅದಕ್ಕಾಗಿ ಇಂದ್ರಿಯಗಳನ್ನು ದೂರ ಸರಿಸಿದ. ಗುರಿ ಮುಟ್ಟುವ ಮುಂಚೆ ಎಡವಿದ. ಹಿಂದಕ್ಕೆ ಹೋಗಲು ನಾಚಿಕೆ. ಅದಕ್ಕೆ ಒಂದು ತುಂಡು ಮೋಡದ ಉದಾಹರಣೆಯನ್ನು ಕೊಟ್ಟು ತಿಳಿಸುತ್ತಾನೆ. ಒಂದು ತುಂಡು ಮೋಡ ದೊಡ್ಡ ಮೋಡವನ್ನು ಸೇರಲು ಹೊರಟಿತ್ತು. ತಾನಿದ್ದ ದೊಡ್ಡ ಮೋಡವನ್ನು ಬಿಟ್ಟಿತು. ಹಾಗೆಯೇ ದೊಡ್ಡ ಮೋಡವನ್ನು ಸೇರಲು ಹೊರಟು ಅದನ್ನು ಸೇರಲಿಲ್ಲ. ಅದು ಯಾವ ಪ್ರಯೋಜನಕ್ಕೆ ಬಾರದೆ ನಾಶವಾಯಿತು ಎಂದು ತಿಳಿಸುತ್ತಾನೆ. ಶ್ರೀಕೃಷ್ಣ ನನ್ನ ಸಂಶಯವನ್ನು ನಿಶ್ಲೇಷವಾಗಿ ಪರಿಹರಿಸಲು ನೀನು ಮಾತ್ರ ಅರ್ಹನು. ನಿನ್ನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಶ್ಲೋಕ 39. ಕೃಷ್ಣ ಸಾಮಾನ್ಯನಲ್ಲ, ಅವನು ಅಪೂರ್ವ ವ್ಯಕ್ತಿ ಎಂದು ಕಂಡಿರುವ ಅರ್ಜುನ ತನ್ನಲ್ಲಿರುವ ಸಂಶಯಗಳಿಗೆ ಸರಿಯಾದ ಉತ್ತರವನ್ನು ಕಂಡುಕೊಳ್ಳಬೇಕಾದರೆ ಕೃಷ್ಣನಿಂದ ಮಾತ್ರ ಎಂದು ಅರ್ಜುನನಿಗೆ ಮನದಟ್ಟಾಗಿದೆ. ಅವನು ಯೋಗೀಶ್ವರ. ಖಚಿತವಾದ ಮಾತಿನಿಂದ ಸುಲಭವಾಗಿ ಅರ್ಥ ಮಾಡಿಸುವ ಸಾಮರ್ಥ್ಯ ಕೃಷ್ಣನಲ್ಲಿ ಇತ್ತು. ಲೌಕಿಕ ಮತ್ತು ಪಾರಮಾರ್ಥಿಕ ಜೀವನದ ಸ್ವಾರಸ್ಯವನ್ನು ಅರ್ಥ ಮಾಡಿಕೊಂಡಿದ್ದಾನೆ. ಬೇರೆಯವರು ಪಾಂಡಿತ್ಯವನ್ನು ಸಾಧಿಸಿ ಮಾತನಾಡಿಸುವ ಕಲೆ ಕರಗತ ಮಾಡಿಕೊಂಡಿರಬಹುದು. ಆದರೆ ಕೃಷ್ಣನ ಅಧಿಕಾರವಾಣಿಯಿಂದ ಇನ್ನೊಬ್ಬರ ಸಂಶಯವನ್ನು ನಿವಾರಿಸುವ ವಿಶೇಷ ಶಕ್ತಿ ಇರುವುದು ಕೃಷ್ಣನಲ್ಲಿ ಮಾತ್ರ.
ಆಧ್ಯಾತ್ಮದ ಜ್ಞಾನಜ್ಯೋತಿ ಯಾರಲ್ಲಿ ಇರುವುದೋ ಅವನು ಮಾತ್ರ ಇತರರಲ್ಲಿ ದೀಪವನ್ನು ಹಚ್ಚಬಲ್ಲ. ಇದನ್ನು ಅರ್ಜುನ ಬಲ್ಲ. ಆದ್ದರಿಂದ ಕೃಷ್ಣನಲ್ಲಿ ಬಂದು ತನ್ನ ಸಂಶಯಕ್ಕೆ ಉತ್ತರವನ್ನು ಪಡೆಯಲು ಬಯಸುತ್ತಾನೆ. ಶ್ರೀಕೃಷ್ಣ ಅದಕ್ಕೆ ಉತ್ತರವಾಗಿ ಹೀಗೆ ಹೇಳುತ್ತಾನೆ. ಭಗವದ್ಗೀತೆಯ ಮುಂದುವರಿದ ಭಾಗ ನಾಳಿನ ಸಂಚಿಕೆಯಲ್ಲಿ.